ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಮಧ್ಯೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ. ಏನು ಗೊತ್ತಾ, ಈ ಪವರ್ ಶೇರಿಂಗ್ ಫೈಟ್ ಒಂದ್ ಕಡೆ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಏನಾದರೂ ಆದರೆ ನಮಗೂ ಕೂಡ ಚಾನ್ಸ್ ಕೊಡಿ ಅಂತ ಒಂದಷ್ಟು ಜನ MLA ಪತ್ರವನ್ನ ಬರೆದಿದ್ದಾರೆ. ಇದೊಂದು ರೀತಿ ಪತ್ರ ಚಳವಳಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಸಂಪುಟ ಪುನರ್ರಚನೆಗೆ ನೂತನ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಸಂಪುಟದಲ್ಲಿ ನೂತನವಾಗಿ ಆಯ್ಕೆ ಆಗಿರುವಂತಹ ಶಾಸಕರಿಗೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ ಬೇಡಿಕೆ ಇಟ್ಟಿರುವಂತ ಪತ್ರ ಅದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ 30ಕ್ಕೂ ಹೆಚ್ಚು ನೂತನ ಶಾಸಕರು ಪತ್ರವನ್ನ ಬರೆದಿರೋದು. ಕ್ಯಾಬಿನೆಟ್ ರಿಷಫಲ್ ಮಾಡ್ತಿರಲ್ಲ, ಅವಾಗ ನಮ್ಮನ್ನು ಕೂಡ ಪರಿಗಣಿಸಿ. 30 ಜನ ಲೆಟರ್ ಬರೆದಿದ್ದಾರೆ. ಅದರಲ್ಲಿ ಮಿನಿಮಮ್ ಒಂದು 5 ಜನನಾದರೂ ಆಯ್ಕೆ ಮಾಡಿ ಮಿನಿಸ್ಟ್ರಿಗಿರಿ ಕೊಡಿ ಅಂತ, ಕ್ಯಾಬಿನೆಟ್ಗೆ ತಮ್ಮನ್ನೂ ಪರಿಗಣಿಸಿ ಅಂತ ಹೈಕಮಾಂಡ್ಗೆ ಮನವಿ ಮಾಡ್ತಾ ಇರೋ ಪತ್ರ ಅದು. ಸಚಿವ ಸಂಪುಟದಲ್ಲಿ 5 ಹೊಸ ಶಾಸಕರಿಗೆ ಅವಕಾಶ ಕೊಡಿ. ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಎಸ್ ಪೊನ್ನಣ್ಣ, ಇಕ್ಬಾಲ್ ಹುಸೇನ್, NT ಶ್ರೀನಿವಾಸ್, ಎನ್ ಶ್ರೀನಿವಾಸ್, ದರ್ಶನ್ ಧ್ರುವನಾರಾಯಣ್ ಸೇರಿದಂತೆ ಹಲವರು ವರಿಷ್ಠರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ಪ್ರತಿ ಗಮನಿಸ್ತಾ ಇದ್ದೀರಿ ನೋಡಿ, ಸೈನ್ ಹಾಕಿದ್ದಾರೆ ಎಲ್ಲರೂ. ವೆಂಕಟೇಶ್, ಇಕ್ಬಾಲ್ ಹುಸೇನ್, ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಎಸ್ ಪೊನ್ನಣ್ಣ, NT ಶ್ರೀನಿವಾಸ್, ಎನ್ ಶ್ರೀನಿವಾಸ್, ದರ್ಶನ್ ಧ್ರುವನಾರಾಯಣ್ ಇವರೆಲ್ಲರೂ ಸೇರಿ ಟೋಟಲ್ ಒಂದು 30ಕ್ಕೂ ಹೆಚ್ಚು ಶಾಸಕರು ಪತ್ರವನ್ನು ಬರೆದಿದ್ದಾರೆ. ಯಾರ್ಯಾರಿಗೆ ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಶ್ರೀ KC ರಣದೀಪ್ ಸಿಂಗ್ ಸುರ್ಜೇವಾಲಾ ಜಿ, ಶ್ರೀ KC ವೇಣುಗೋಪಾಲ್ ಜಿ, ಶ್ರೀ ಶಿವಕುಮಾರ್ ಜಿ, ಸಿದ್ದರಾಮಯ್ಯ ಜಿ, ರಾಹುಲ್ ಗಾಂಧಿ ಜಿ. ಅಂದರೆ ಹೈಕಮಾಂಡ್ ನಾಯಕರ ಜೊತೆಗೆ CM ಮತ್ತು DCMಗೂ ಕೂಡ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಸೊ ಇದು ಬಹುದೊಡ್ಡ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಡಿಸ್ಕಷನ್ ಮುಂದುವರಿಸ್ತಾ ಹೋಗ್ತೀನಿ. ಸಮೀವಲ್ಲ ಸರ್, ನೀವು ಹೇಳ್ತಾ ಇದ್ರಿ ಆಗಲೇ, ಪತ್ರದ ಮೂಲಕ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ನೂತನ ಶಾಸಕರು ಅಂತ. ಇದು ಒಂದು ಕಡೆಯಲ್ಲಿ ಮತ್ತೊಂದು ಬೆಳವಣಿಗೆಗೂ ಕೂಡ ನಾಂದಿ ಹಾಡಬಹುದಾ ಅಂತ. ಯಾಕೆಂದರೆ ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕುವಂಥ ವಿಚಾರ ಕಳೆದ 6 ತಿಂಗಳಿಂದಲೂ ಕೂಡ ಚರ್ಚೆಯಲ್ಲಿದೆ. ಸೊ ಇದು ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಇದು. ನಿಮ್ ತರ ನೋಡಲ್ಲ, ನಾನು ಇದನ್ನ ಬೇರೆ ತರ ನೋಡ್ತೀನಿ. ಒಂದು ಪೊಲಿಟಿಕಲ್ ಈಗ ಆಗ್ತಿರೋ ಡೆವಲಪ್ಮೆಂಟ್ಸ್ ಗೆ ಬೇಕಾದಷ್ಟು ಆಂಗಲ್ಸ್ ಇದೆ. ಒಂದು ಮುಖ್ಯವಾಗಿ ಶಾಸಕರ ಒಂದು ದಂಡು ವಿದೇಶಕ್ಕೆ ಹೋಗುವುದರ ಮೂಲಕ ಆ ದಂಡು ಯಾರ ಜೊತೆ ಐಡೆಂಟಿಫೈ ಆಗಿದ್ದು ಆ ಶಾಸಕರ ಬಣ ನನ್ನ ಪರವಾಗಿದೆ, ಶಾಸಕರು ನನ್ನ ಪರವಾಗಿ ಬೆಂಬಲಿಕ್ಕಿದ್ದಾರೆ ಅನ್ನುವ ಒಂದು ಸಂದೇಶವನ್ನ ಕೊಡೋದಕ್ಕೆ ಸಿದ್ದರಾಮಯ್ಯನವರ ಬಣ ಪ್ರಯತ್ನವನ್ನ ಪಟ್ಟು ಸುರ್ಜೇವಾಲಾ ಹೇಳಿದ ಬಳಿಕವೂ ಕೂಡ ಆ ಶಾಸಕರ ಬಣ ವಿದೇಶಕ್ಕೆ ಹೋಗುವುದು ನಂಬರ್ 1. ನಂಬರ್ 2, ಅತ್ತ ವಿದೇಶಕ್ಕೆ ಹೋಗ್ತಿದ್ದ ಹಾಗೆನೆ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ಇಬ್ರು ನಾಯಕರನ್ನ 3 ದಿನದಲ್ಲೋ 4 ದಿನದಲ್ಲೋ 1 ವಾರದಲ್ಲೋ ಕರೆಸ್ಬಿಟ್ಟು ಬಜೆಟ್ಗಿಂತ ಮೊದಲು ಒಂದು ಪೂರ್ವಭಾವಿ ಸಭೆಯನ್ನ ನಡೆಸೋದಕ್ಕೆ ಅಖಾಡ ಸಜ್ಜಾಗಿದೆ ಅನ್ನುವ ವರದಿಗಳು ಬರ್ತಿರುವ ಬೆನ್ನಲ್ಲೇ ಎರಡನೇ ಬಣದ ಶಾಸಕರು ಅಲ್ಲಿ ಇಕ್ಬಾಲ್ ಹುಸೇನ್ ಒಬ್ಬ ಯಾಕೆ ಹೋದ್ರೋ ಗೊತ್ತಿಲ್ಲ, ಉಳಿದವರೆಲ್ಲ ಸಿದ್ದರಾಮಯ್ಯನವರ ಬಣದ ಶಾಸಕರು. ಇಕ್ಬಾಲ್ ಹುಸೇನ್ ಯಾಕೆ ಸೈನ್ ಮಾಡಿದಾರೋ ನನಗೆ ಗೊತ್ತಿಲ್ಲ, ಅವ್ರು ಹೇಗ್ ಸೈನ್ ಮಾಡಿದಾರೋ ಗೊತ್ತಿಲ್ಲ. ಎರಡನೇ ಬಣದ ಶಾಸಕರು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡಿ ಅಂದ್ರೆ ಮುಖ್ಯಮಂತ್ರಿಯಾಗಿ ಅವ್ರನ್ನೇ ಮುಂದುವರಿಸಿ, ಪೊನ್ನಣ್ಣ ಅವರೆಲ್ಲ ಮುಖ್ಯಮಂತ್ರಿಗಳ ಬೆಂಬಲಿಗರು, ಅವ್ರನ್ನೇ ಮುಂದುವರಿಸಿ ಅಂತ. ಅದು ನನಗೆ ನೀವು ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ಕೊಂಡಂಗೂ ಆಗ್ಬೇಕು. ಎಕ್ಸ್ಪಾನ್ಷನ್ ಮಾಡಿ ಅಂದ್ರೆ ಅವರೇ ಕಂಟಿನ್ಯೂ ಆಗ್ತಾರೆ ಅನ್ನೋ ಸಿಗ್ನಲ್. ಅಂದ್ರೆ ಪ್ಲಾನ್ ಬಿ ಅಂದ್ರೆ ಇವೆರಡೂ ಡೆವಲಪ್ಮೆಂಟ್ ಮೂಲಕ ವರಿಷ್ಠರಿಗೆ ಮತ್ತು ಎದುರಾಳಿ ಬಣ್ಣ ಯಾವುದು, ಶಿವಕುಮಾರ್ ವರಿಷ್ಠರು ಮೀಟಿಂಗ್ ಕರೆಸಿದ್ದಾರೆ. ಕರೆಯೋದಕ್ಕಿಂತ ಮೊದಲೇ ಒಂದು ಸಂದೇಶವನ್ನ ರವಾನೆ ಮಾಡಬೇಕು. ನೋ ಚೇಂಜ್ ಆಫ್ ಲೀಡರ್ಶಿಪ್ ಚೇಂಜ್ ಇಲ್ಲ. ಲೀಡರ್ಶಿಪ್ ಚೇಂಜ್ ಅನ್ನೋದು ಇತ್ತು ಅಂದ್ರೆ ದಲಿತರಾಗ್ಬೇಕು. ಒಂದ್ ವೇಳೆ ನಾಯಕತ್ವ ಬದಲಾವಣೆ ಆಗ್ಬೇಕು ಅಂದ್ರೆ ದಲಿತ CM ಅನ್ನೋದು ಮತ್ತೊಂದು ಪ್ಲಾನ್ ಬಿ. ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅವಕಾಶ ಕೊಡಬೇಕು. ಒಂದ್ ವೇಳೆ ಚೇಂಜ್ ಆಫ್ ಲೀಡರ್ಶಿಪ್ ಆಗ್ಬೇಕು ಅಂದ್ರೆ ನನಗೆ ಶಾಸಕರ ಬೆಂಬಲ ಇದೆ, ಶಾಸಕಾಂಗ ಸಭೆಯಲ್ಲಿ ಈ ವಿಚಾರ ಚರ್ಚೆಗಾಗ್ಬೇಕು. ಈ ತರ ಸಿದ್ದರಾಮಯ್ಯನವರ ಬಣ ಒಂದು ಸಿಗ್ನಲ್ಸ್ ಅನ್ನ ರವಾನೆ ಮಾಡ್ತಿದೆ, ಅವರ ಹೈಕಮಾಂಡ್ ಗೆ ಸಿಗ್ನಲ್ಸ್ ಅನ್ನು ರವಾನೆ ಮಾಡ್ತಿದೆ. ಮತ್ತು ಎದುರಾಳಿ ಪಕ್ಷಕ್ಕೂ ಕೂಡ ಸಿಗ್ನಲ್ಸ್ ರವಾನೆ ಆಗ್ತಾ ಇದೆ. ಮತ್ತೆ ಅಗತ್ಯ ಬಿದ್ದರೆ ಒಂದ್ ರೀತಿಯಲ್ಲಿ ಬಹಿರಂಗವಾಗಿ ಈ ಭಿನ್ನಾಭಿಪ್ರಾಯ ಸ್ಫೋಟ ಆಗೋದಕ್ಕೂ ಕೂಡ ಅಖಾಡ ಸಜ್ಜಾಗಿದೆ. ಇದು ನನ್ನ ಅರಿವು. ಓಕೆ ಅಶೋಕ್ ಸರ್, ಈಗ ಇನ್ನೊಂದು ಟಾಕ್ ಆಫ್ ದ ಟೌನ್ ಅಂತಂದ್ರೆ BJP ಪಕ್ಷ ವಿಪಕ್ಷದಲ್ಲಿದೆ. ಈಗ ಕಾಂಗ್ರೆಸ್ನ ಒಂದಷ್ಟು ಒಡಕು ತೊಡಕುಗಳನ್ನ ಆರೋಪ ಮಾಡಿ, ಪ್ರತಿಭಟನೆ ಮಾಡಿ, ಅವ್ರ ಮೇಲೆ ವಾಕ್ಪ್ರಹಾರ ಮಾಡಿ, ವಾಗ್ಯುದ್ಧವನ್ನ ಮಾಡಿ ಸರ್ಕಾರಕ್ಕೆ ಮುಜುಗರ ತರುವಂತ ಕೆಲಸವನ್ನ ಮಾಡುತ್ತೆ ವಿಪಕ್ಷ ಆಬ್ವಿಯಸ್ಲಿ. ಬಟ್ ಇಲ್ಲಿ ಆ ಚಾನ್ಸೇ ಸಿಗ್ತಾ ಇಲ್ಲ.
ಅಂದ್ರೆ ಇದ್ರೂ ಕೂಡ ಚಾನ್ಸ್ ಸಿಗ್ತಲ್ಲ, ಯಾಕಂದ್ರೆ ಅವ್ರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ, ಅಲ್ಲ ಅವ್ರವರೇ ಬಣಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದೊಂದು ರೀತಿಯಾಗಿ ದೂರದಿಂದ ನೋಡಿ ಮಜಾ ತಗೊಳ್ಳೋದು ಅಂತ ಇಂಡೈರೆಕ್ಟ್ ಅಂದ್ರೆ ಜನಸಾಮಾನ್ಯರಲ್ಲಿ ಮಾತಾಡ್ತಾ ಇರೋದು. ಸೊ ಹಾಗಾಗಿ ಈ ಬೆಳವಣಿಗೆ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ, ನಿಮ್ಗೆ ಅವಕಾಶನೇ ಇಲ್ಲ, ಅವ್ರವರೇ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂದಾಗ. ಅಲ್ಲಲ್ಲ, ಅಥವಾ ಏನಾಗಿದೆ ಅಂತ ಹೇಳಿದ್ರೆ, ಹೌದು ವಿರೋಧ ಮಾಡ್ಲಿಕ್ಕೆ ವಿರೋಧ ಪಕ್ಷ ಬೇಕು, ದೊಂಬರಾಟ ನೋಡ್ಲಿಕ್ಕೆ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಬೇಕು ಅಂತ ಅನ್ಬಿಟ್ಟು ತುಂಬಾ ಜನ ಮಾತಾಡ್ತಿದ್ದಾರೆ. ಆ ರೀತಿ ವಿಶ್ಲೇಷಣೆ ಮಾಡೋದಾದ್ರೆ ಓಕೆ. ಒಂದು ಎರಡನೇದು ನೋಡಿ, ಏನಕ್ಕೆ ಈ ತರ ಆಗ್ತಾ ಇದೆ? ಆ ಪದ ಬಳಕೆ ಮಾಡಂಗಿಲ್ಲ ಸರ್, ಅದೊಂದು. ಆಯ್ತು ಸಮೀವುಲ್ಲಾ ಅವರು ತುಂಬಾ ಹಿರಿಯರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಜೊತೆಗೆ ನಂದು ಒಂದೇ ಒಂದು ಇದಕ್ಕೆ ಅಡಿಷನಲ್ ಇದು ವಿಶ್ಲೇಷಣೆ ಏನು ಅಂತ ಹೇಳಿದ್ರೆ, ಈ ಫಾರ್ಮುಲಾ ಏನಿದೆ, ಹೈಕಮಾಂಡ್ ಒಂದು ಫಾರ್ಮುಲಾ ಕೊಡಬೇಕು. ಅಂದ್ರೆ ಉದಾಹರಣೆಗೆ ಇಷ್ಟು ಸತಿ ಗೆದ್ದಿರ್ತಕ್ಕಂಥವ್ರಿಗೆ ಈ ಮಾನದಂಡದಲ್ಲಿ ನಾವು ಮಂತ್ರಿಗಳು ಮಾಡ್ತೇವೆ ಅಥವಾ ಈ ಪೋರ್ಟ್ಫೋಲಿಯೋ ಕೊಡ್ತೇವೆ, ಅಥವಾ ಹೊಸದಾಗಿ ಗೆದ್ದಿರೋರಿಗೆ ಈ ರೀತಿ ಮಾಡ್ತೀವಿ ಅಂತ ಒಂದು ಮಾನದಂಡ ಇರಬೇಕು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನಿಮಗೆ 2 ಬಾರಿ ಹೇಳ್ತಾನೆ. ಕರ್ನಾಟಕದಲ್ಲಿ 1989 ಅಲ್ಲಿ ಆವತ್ತು ವೀರೇಂದ್ರ ಪಾಟೀಲ್ ಅವರು ಗೆಲ್ತಾರೆ, 179 ಜನ ಶಾಸಕರು, 180 ಜನ ತದನಂತರದ ರಾಮಲಿಂಗಾರೆಡ್ಡಿ ಅವ್ರು ಗೆದ್ಮೇಲೆ ಆಗ್ತಾರೆ. ಆಗ ಒಂದು ಫಾರ್ಮುಲಾ ಇರುತ್ತೆ, ನಾನು ಮಾಡ್ತಕ್ಕಂಥದ್ದು ಕೇವಲ ಫಸ್ಟ್ 12 ಮಿನಿಸ್ಟರ್ ಮಾಡ್ತಾರೆ, ತದನಂತರ 24 ಮಂತ್ರಿಗಳು ಮಾಡ್ತಾರೆ, ಅದಾದ್ಮೇಲೆ ಇಷ್ಟು ಬಾರಿ ಗೆದ್ದಿರೋರು ಮಾತ್ರ ಮಂತ್ರಿಗಳು ಆಗಿರ್ತಾರೆ ಅಂತ ಹೇಳಿ ವೀರೇಂದ್ರ ಪಟೇಲ್ ಅವರು ಮಾಡ್ತಾರೆ. ತದನಂತರ ಬಂಗಾರಪ್ಪನವ್ರು ಜಂಬೂ ಕ್ಯಾಬಿನೆಟ್, ವೀರಪ್ಪ ಮೊಯ್ಲಿ ಅವ್ರ ಜಂಬೂ ಕ್ಯಾಬಿನೆಟ್, ಅದು ಬೇರೆ ವಿಚಾರ. ಹಾಗೆ 1995 ಅಲ್ಲಿ ಗೆದ್ದಂತಹ ಲಾಲು ಪ್ರಸಾದ್ ಯಾದವ್ ಬಿಹಾರಲ್ಲಿ ಯಾರು ಮಂತ್ರಿಗಳಾಗ್ಬೇಕು ಅಂದ್ರೆ ನಿಮ್ಗೆ 8 ಜನ ಶಾಸಕರ ಬೆಂಬಲ ಇರಬೇಕು, ಅಂತವ್ರ ಲೆಟರ್ ತೋರಿಸಿದ್ರೆ ಮಾತ್ರ ನಾನ್ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಲಾಲು ಪ್ರಸಾದ್ ಯಾದವ್ ಜನತಾ ದಳದಿಂದ ಗೆದ್ದಾಗ, ರಾಷ್ಟ್ರೀಯ ಜನತಾ ದಳ ಆದಾಗ ಬೇರೆ ವಿಚಾರ ಅದು, ಆಯ್ತಾ. ಆ ರೀತಿ ಒಂದು ಫಾರ್ಮುಲಾ ಇರುತ್ತೆ. ಅಂದ್ರೆ ನಾವು ಕರ್ನಾಟಕದಲ್ಲಿ ಅಂದ್ರೆ ನಾವೇ ಕಣ್ಣಾರೆ ನಾನೇ ನೋಡಿರ್ತಕ್ಕಂಥ ಫಾರ್ಮುಲಾಸ್ ಇವು. ಈ ರೀತಿ ಅನೇಕ ಜನ ಬಿಜೆಪಿನಲ್ಲೂ ಸಹ, ಉದಾಹರಣೆಗೆ ಗುಜರಾತ್ ಇರಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಫಾರ್ಮುಲಾಸ್ ಇದೆ. ಯಾರನ್ನ ಮುಖ್ಯಮಂತ್ರಿ ತದನಂತರದಲ್ಲಿ ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೆ, ಯಾರು ಸ್ಪೀಕರ್ ಆಗ್ತಾರೆ, ತದನಂತರದ ಯಾರ ಮಂತ್ರಿಗಳಾಗ್ತಾರೆ ಅಂತಕ್ಕಂಥ ಒಂದು ಫಾರ್ಮುಲಾ. ಆ ಫಾರ್ಮುಲಾ ಮೇಲೆ ಹೋಗೋದಾದ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ನೀವು ಫಾರ್ಮುಲಾ ಇಲ್ದೆ ಏಕಾಏಕಿ ಯಾರು ಸ್ಕೂಟ್ ಕೇಸ್ ಕಲ್ಚರ್ ಇದೆ, ಯಾರು ತಗೊಂಡೋಗಿ ಯಾರಿಗೆ ಎಷ್ಟು ಕೊಡ್ತಾರೆ, ಹೈಕಮಾಂಡ್ಗೆ ಎಷ್ಟು ಕೊಡ್ತಾರೆ ಅನ್ನತಕ್ಕಂಥ ಇದ್ರೆ ಅವಾಗ ಇದೇ ಆಗೋದು. ಉದಾಹರಣೆಗೆ ಅವ್ರೇನ್ ಹೇಳ್ತಾರೆ, ಅವ್ರೇನ್ರಿ ಕೊಡೋದು, ನಾನು ಕೊಡ್ತೀನಿ. ಈಗ ಪ್ರದೀಪ್ ಈಶ್ವರ್ ಏನ್ ಕಡಿಮೆ ಏನಲ್ಲ, 24 ರಾತ್ರಿ 24 PU ಕಾಲೇಜ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮೇಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥ ಪ್ರದೀಪ್ ಈಶ್ವರ್ಗೆ ಏನ್ ಕೋಟ್ಯಾಂತರ ರೂಪಾಯಿ ಬೇಕಂದ್ರೆ ಕೊಡ್ತಾನೆ ಆತ. ಆತನಿಗೇನ್ ಇದೇನಿಲ್ಲ. ಆದ್ರೆ ಏನಂತ ಹೇಳಿದ್ರೆ ಬೇರೆ ಬೇರೆಯವರು ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ರೆ, ಇಕ್ಬಾಲ್ ಹುಸೇನ್ ಇರ್ಬೋದು, ಮತ್ತೆ ಬೇರೆ ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ. ಅವ್ರೇನ್ರಿ ಕೊಡೋದು, ಅವ್ರಿಗಿಂತ ಜಾಸ್ತಿ ಸ್ಕೂಟ್ ಕೇಸ್ ನಾನ್ ಕೊಡ್ತೀನಿ ಅಂತ ಅನ್ಬಿಟ್ಟು ಹೇಳೋರಿಗೆ ಅವಾಗ ಅವ್ರ ಮಂತ್ರಿ ಪದವಿನೂ ಕೇಳ್ತಾರೆ, ಬೇರೆದು ಕೇಳ್ತಾರೆ. ಅಂದ್ರೆ ಅರ್ಥ ಏನು ಅಂದ್ರೆ ಫಾರ್ಮುಲಾ ಇಲ್ಲ, ಮಾನದಂಡ ಇಲ್ಲ. ಮಾನದಂಡ ಒಂದೇ, ದುಡ್ಡು ಸ್ಕೂಟ್ ಕೇಸ್ ಯಾರು ಕೊಡ್ತಾರೆ ಅವರೇ. ಅಂದ್ರೆ ಅದಕ್ಕೋಸ್ಕರ ಕೇಳ್ತಾ ಇದಾರೆ ಫಸ್ಟ್ ಟೈಮರ್ಸ್ ಕೇಳೋದ್ರಲ್ಲಿ ಬೇಜಾರಿಲ್ಲ. ಆದ್ರೆ ಫಾರ್ಮುಲಾ ಇದೆಯಾ, ಫಾರ್ಮುಲಾ ಇದ್ರೆ ಮಾಡಿ, ಫಾರ್ಮುಲಾ ಇಲ್ಲ ಅಂದ್ರೆ ಸ್ಕೂಟ್ ಕೇಸ್ ಕಲ್ಚರ್ ಹಿಂಗೆ ಆಗೋದು. ಮತ್ತೊಂದು ಕಡೆ ಸಮೀಪ ಸಾಲ ಇನ್ನೊಂದು ಪ್ರಶ್ನೆ ಅಂತಂದರೆ, ಇಷ್ಟು ಕಳೆದ 1-1.5 ವರ್ಷಗಳಿಂದಲೂ CM ಕುರ್ಚಿ ಜಟಾಪಟಿ ಇದ್ದೇ ಇದೆ. ಯಾವಾಗಲೂ ಕೂಡ ಬೇಸರ ಅಥವಾ ಮತ್ತೊಂದು ಮಗದೊಂದು ವ್ಯಕ್ತಪಡಿಸಿದ ಸಿದ್ದರಾಮಯ್ಯನವರು ಮೊನ್ನೆಯಷ್ಟೇ ಟ್ವೀಟ್ ಮಾಡ್ತಾರೆ ವಿರೋಧಿಗಳ ಬಗ್ಗೆ, ಜೊತೆಗೆ ಮತ್ತೊಂದು ಈ ದಲಿತ CM ಬಗ್ಗೆ ಮಾತನಾಡ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ನಾನಾ ರೀತಿಯ ಅನುಮಾನಗಳನ್ನು ಹುಟ್ಟು ಹಾಕಲ್ವಾ ಸಿದ್ದರಾಮಯ್ಯನವರ ಈ ವಿರೋಧಿ ಬಣ ಅಥವಾ ವಿರೋಧ ವ್ಯಕ್ತವಾಗ್ತಾ ಇರೋದು, ರಾಜಕೀಯವಾಗಿ ನನ್ನನ್ನು ಡೌನ್ ಮಾಡಬೇಕು ಅಂತ ಹಿಂಗೆಲ್ಲ ಒಂದಷ್ಟು ಶಕ್ತಿಗಳು ಓಡಾಡ್ತಾ ಇದ್ದಾವೆ ಅನ್ನೋ ವಿಚಾರ. ಅದು ಸ್ವಪಕ್ಷ ಕೇಳಿದ್ರೋ ವಿಪಕ್ಷ ಕೇಳಿದ್ರೋ ಅದು ಸೆಕೆಂಡ್ರಿ, ಬಟ್ ಈ ಹಂತದಲ್ಲಿ ಈ ಮಾತು ಬೇರೆ ಬೇರೆ ರೀತಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಂತ. ಖಂಡಿತವಾಗಿ ಅವರ ಪ್ರತಿಕ್ರಿಯೆ ಈ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರು ಒಂದ್ ರೀತಿಲಿ ಒಂದೇ ಬಾಣ 2 ಕಡೆ ನಾಟೋ ತರ ಬಿಟ್ಟಿರುವಂತಹ ಬಾಣಗಳು ಅಷ್ಟೇ, ಅದೇನಿಲ್ಲ. ಅದು ಏನು ಎಂತದ್ದು ರಣರಂಗದಿಂದ ಓಡಿ ಹೋಗುವ ಹೇಡಿ ಅಲ್ಲ ಅನ್ನುವಂತ ಶಬ್ದ. ದಲಿತ CM, ದಲಿತ ನಾಯಕರು ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಆಗ್ಬೇಕು ಅನ್ನೋದು ಬಹಳ ದಿನದ ಕನಸು. ಮತ್ತು ಅದ್ರಲ್ಲಿ ಏನ್ 2 ಮಾತು. ಯಾಕೆ ಅಂತಂದ್ರೆ, ಒಂದು ಸಮುದಾಯದ ದೃಷ್ಟಿಯಿಂದ ಮತ್ತು ಅವರ ಜನಸಂಖ್ಯೆಯ ದೃಷ್ಟಿಯಿಂದ ಮತ್ತು ತುರ್ತಕ್ಕೊಳಗಾದ ಸಮುದಾಯ ಈ ರಾಜ್ಯದ ನಾಯಕತ್ವವನ್ನ ವಹಿಸಿಕೊಳ್ಳುವ ಮಟ್ಟಕ್ಕೆ ಎತ್ತರಕ್ಕೆ ಇಳಿಬೇಕು ಅನ್ನೋದು ಒಂದು ಒಳ್ಳೆಯ ವಿಷಯ, ಅದಲ್ಲೇನು 2 ಮಾತಿಲ್ಲ. ಆದ್ರೆ ಅದನ್ನ ಒಂದು ರಾಜಕೀಯ ತಂತ್ರದ ರೀತಿಯಲ್ಲಿ ಬಳಸುವ ಕಲೆ ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಫಲ ಕೊಡುತ್ತೆ ಮತ್ತು ಅದರ ಹಿಂದಿನ ರೀಸನ್ ಏನಾಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ಉದ್ಭವ ಮಾಡುತ್ತೆ. ಯಾಕೆಂದ್ರೆ ಈ ಹಿಂದೆ ರಮೇಶ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು, ಆವಾಗ ಸೋತೋಗ್ತಾರೆ. ಅದು ಬೇಕಾದಷ್ಟು ಕಾರಣಗಳಿರ್ತವೆ. ಆಗ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಇದನ್ನ ನಾನು ಉದಾಹರಣೆ ಕೊಡ್ತಿದ್ದೇನೆ. ಹೀಗಾಗಿ ಇಲ್ಲಿ ಚೇಂಜ್ ಆಫ್ ಲೀಡರ್ಶಿಪ್ ನಾನು ಬಿಟ್ಕೊಡಲ್ಲ. ನನ್ನ ಕಡೆ ಶಾಸಕರಿದ್ದಾರೆ,
ಒಂದು ವೇಳೆ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗುವಂತಹ ಪರಿಸ್ಥಿತಿ ಬಂದ್ರೆ ನನ್ನ ಬೆಂಬಲ ಮತ್ತು ನನ್ನ ಕಡೆ ಶಾಸಕರ ಬೆಂಬಲ ದಲಿತ ಮುಖ್ಯಮಂತ್ರಿಗೆ ದಲಿತರನ್ನ ಮಾಡಿ, ದಲಿತ ಸಮುದಾಯಕ್ಕೆ ಸೇರಿದ ನಾಯಕರನ್ನ ಮಾಡಿ ಅಂತ ಹೇಳೋದ್ರ ಮೂಲಕ ಒಂದು ಹೊಸ ಸಂಚಲನವನ್ನ ಮುಚ್ಚಿ ಎದುರಾಳಿಗಳನ್ನ ಟಾರ್ಗೆಟ್ ಮಾಡುವ ಲೆಕ್ಕಾಚಾರ ಕೂಡ ಇದೆ. ಅದು ಫ್ಯಾನ್ಸಿ ಏನೋ ಡಿನೋ ಏನ್ ಬೇಕಾದ್ರೂ ಅನ್ಬೋದು. ಸಿದ್ದರಾಮಯ್ಯ ಅವರು ಜಾಣರು, ಒಂದು ಸಾಮಾಜಿಕ ಬದ್ಧತೆಯನ್ನ ಪ್ರದರ್ಶನ ಮಾಡಿದಾಗ್ಲೂ ಆಯ್ತು, ಒಂದು ಪ್ಯಾರಲಲ್ ಲೀಡರ್ಶಿಪ್ ನ ಹುಟ್ಟು ಹಾಕ್ದಾಗ್ಯೂ ಆಯ್ತು, ಮತ್ತು ರಾಜಕಾರಣವಾಗಿ ತಾನೊಬ್ಬ ಬಲಿಷ್ಠ ಮತ್ತು ತಂತ್ರಗಾರ ಚಾಣಕ್ಯ ಅನ್ನೋದನ್ನ ಅವರು ಸಾಬೀತ್ ಮಾಡಿದಾಗೂ ಆಯ್ತು. ಹೀಗಾಗಿ ದಲಿತ ಮುಖ್ಯಮಂತ್ರಿ ಯಾವ ರೀತಿನಲ್ಲ ಆಗಲಿ ದಲಿತ ಮುಖ್ಯಮಂತ್ರಿಗಳು ಕರ್ನಾಟಕ ಕಾಣ್ತಾರ ಅನ್ನೋದು ಇಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆ. ಓಕೆ, ಅಶೋಕಗೌಡ ಸರ್, ಈಗ ನಿಮ್ಮ ನಿರೀಕ್ಷೆ ಏನು ಅಂತ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ಬೋದು ಅಂತ? ಯಾಕಂದ್ರೆ ವಿಪಕ್ಷದಾಗಿದ್ಕೊಂಡು ಏನು ಎಕ್ಸ್ಪೆಕ್ಟ್ ಆಗ್ತದೆ ಅಥವಾ ಏನೇನು ಬಿಜೆಪಿ ತಲೆಯಲ್ಲಿ ಓಡ್ತಾ ಇದೆ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಸೊ ಆಗೋಸ್ಕರ ನೋಡಿ, ನಮ್ಮದು ಈ ಶಾಪಗ್ರಸ್ತ ಸರ್ಕಾರ ಏನಿದೆ ಇದು ತೊಲಗಬೇಕು. ಕನ್ನಡಿಗರಿಗೆ ಕರ್ನಾಟಕ ರಾಜ್ಯ ಜನತೆಗೆ ಒಂದು ನಿರಾಳವಾದ ಬದುಕನ್ನು ಬದುಕಲಿಕ್ಕೆ ಯಾರು ತೊಡಕಾಗಿದ್ದಾರೆ ಅಂತವರು ತೊಲಗು ಹೋಗ್ಬೇಕು ಅನ್ನತಕ್ಕಂಥದ್ದು ನಮ್ಮ ನಿರೀಕ್ಷೆ, ಮೊದಲನೇ ನಿರೀಕ್ಷೆ. ಎರಡನೇದು, ಭ್ರಷ್ಟಾಚಾರ ರಹಿತ, ಬೆಲೆ ಏರಿಕೆ ರಹಿತ ಮತ್ತು ಸುಸರ್ಜಿತವಾದ ಬದುಕಿಗೆ ಬೇಕಾದಂತಹ ಒಂದು ಸರ್ಕಾರ ಅತಿ ಶೀಘ್ರವಾಗಿ ಬರಬೇಕು ಅನ್ನತಕ್ಕಂಥದ್ದು. ನಾವೇನ್ ಡೇ ಡ್ರೀಮ್ ಕಾಣ್ತಿಲ್ಲ. 140 ಶಾಸಕರು ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಅವ್ರು ಯಾವತ್ತು ಅವ್ರು ಡಿಸಾಲ್ವ್ ಮಾಡ್ತಾರೋ, ಅಂದ್ರೆ 2028 ಮೇನಲ್ಲಿ ಚುನಾವಣೆ ನಡೀಲೇಬೇಕು, ಅದು ಬೇರೆ ವಿಚಾರ. ಅಕಸ್ಮಾತ್ ಅದಕ್ಕಿಂತ ಮುಂಚೆ ಚುನಾವಣೆ ನಡೆದ್ರೆ ನಾವು ಸಜ್ಜದ್ವಾಗಿದ್ದೇವೆ. ಉದಾಹರಣೆಗೆ ಈಗ GBA ಬರ್ತಾ ಇದೆ, ZPTP ಎಲೆಕ್ಷನ್ಸ್ ಬರ್ತಾ ಇದೆ, ಮತ್ತು ಬೇರೆ ಬೇರೆ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಬಂದಾಗ ಅಥವಾ ಬೈ ಎಲೆಕ್ಷನ್ಸ್ ಬಂದಾಗ ನಾವು ಸಜ್ಜಾಗಿದ್ದೇವೆ. ಅದು ಒಂದು ಕ್ಲಿಯರ್ ಕಟ್ ಮೆಸೇಜ್ ಆಗ್ತದೆ ರಾಜ್ಯ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ದಟ್ ಆಲ್ ಈಸ್ ನಾಟ್ ವೆಲ್. ಡೆಫಿನೆಟ್ ಆಗಿ ನೀವು ರಸ್ತೆಗಳಲ್ಲಿ ಬನ್ನಿ, ರಸ್ತೆಗಳಲ್ಲಿ ಬಂದು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಬೇಸತ್ತೋಗಿದ್ದಾರೆ ಜನ ಅಂತ. ಸರ್ಕಾರಿ ಕಚೇರಿಗಳಿಗೆ ಬಂದ್ರೆ ಗಿಣಿ ಶಾಪ ಆಗ್ತಾ ಇದ್ದಾರೆ. ಒಂದು ಸಣ್ಣ ಕೆಲಸ, ಒಂದು ಪಾಣಿ ತಗೊಳಕ್ಕೆ ಇವತ್ತು ನಾವು ಮುಂಚೆ 30 ರೂಪಾಯಿ ಹಾಕ್ತಿದ್ರೆ ಇವತ್ತು 150 ರೂಪಾಯಿ, ಜೊತೆಗೆ ಕಮಿಷನ್, ಏಜೆಂಟ್ಗೆ ಕಮಿಷನ್ ಬೇರೆ 500 ರೂಪಾಯಿ ಕಮಿಷನ್ ಕೊಡ್ಬೇಕು. ಇಂತಹ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಯಾವತ್ತೂ ಒದಗಿರ್ಲಿಲ್ಲ. 30 ರೂಪಾಯಿಗೆ ಆನ್ಲೈನ್ ಅಂತ ಹೇಳಿದ್ರೆ ಅದು ಎಷ್ಟೋ ಆಗೋಗಿದೆ. ಓಕೆ ಎಸ್, ಥ್ಯಾಂಕ್ ಯು ಸಮೀವುಲ್ಲಾ ಸರ್, ಹಾಗೆ ಥ್ಯಾಂಕ್ ಯು ಅಶೋಕ್ ಸರ್ ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿರೋ ಕೆಲವೊಂದಿಷ್ಟು ಬೆಳವಣಿಗೆಗಳ ಬಗ್ಗೆ ಚರ್ಚೆ. ಇನ್ನು ನೆಕ್ಸ್ಟ್ ಎರಡನೇ ಟಾಪಿಕ್ಕು, ಇರಾನ್ ಮತ್ತು ಅಮೆರಿಕ ನಡುವೆ 3ನೇ ಮಹಾಯುದ್ಧ ಆಗ್ಬಿಡುತ್ತಾ? ಯಾಕೆಂದರೆ ಭಾರತ ಈಗ ಆಲ್ರೆಡಿ ಒಂದು ಸೂಚನೆ ಕೊಟ್ಟಿದೆ ಇರಾನ್ನಲ್ಲಿರುವಂಥ ಭಾರತೀಯರಿಗೆ, ಇರಾನ್ನ ತೊರೆಯಿರಿ ಅಂತ. ಇದರ ಜೊತೆಗೆ ಮಹಾಯುದ್ಧ ಆಗ್ಬಿಟ್ರೆ ಭಾರತಕ್ಕಷ್ಟೇ ಅಲ್ಲ, ಒಂದಷ್ಟು ರಾಷ್ಟ್ರಗಳಿಗೆ ಒಂದು ರೀತಿಯಾಗಿ ಆರ್ಥಿಕವಾಗಿ ಹೊಡೆತ ಬೀಳೋದಂತೂ ಗ್ಯಾರಂಟಿ.